ವಿಠ್ಠಲಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಸೌಮ್ಯ ಅವರ ಜಾತಕದ ವಿಶ್ಲೇಷಣೆ. ಸೌಮ್ಯ ಸ್ತ್ರೀ, 3 ಜೂನ್ 1992 7 ಗಂಟೆ 30 ನಿಮಿಷ ಸಂಜೆ ಹರಿಹರದಲ್ಲಿ ಜನನ, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ನೋಡಿ, ವೃಶ್ಚಿಕ ಲಗ್ನದಲ್ಲಿ ಜನನ ಆಗಿದೆ ನಿಮ್ದು. ಬಟ್ ಗಂಡ ಯೋಗದಲ್ಲಿ ಹುಟ್ಟಿದಿರ. ದಿಸ್ ಇಸ್ ಅ ಮೋಸ್ಟ್ ಡೇಂಜರಸ್. ನಿಮ್ಗೆ ದಾಂಪತ್ಯದಲ್ಲಿ ಆಗಲಿ ಅಥವಾ ಗ್ರೋತಲ್ಲಿ ಆಗಲಿ ನೆಮ್ಮದಿಯಲ್ಲಿ ಆಗಲಿ ತೊಂದರೆ ಆಗೇ ಆಗುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಳ್ಳಿ. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಹಾಗಾದರೆ ಬನ್ನಿ ಜಾತಕದಲ್ಲಿ ಏನೇನಿದೆ ನೋಡೋಣ. ತಾವು ಗೋಮುಖ ಪೂಜೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಮ್ಮ, ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೀಡಾಗ್ತೀರ ನೀವು. ಹೌದು, ಇದು ಮಾತ್ರ ಕಾರ್ಯ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಬಟ್ ಈ ರೂಲ್ಸ್ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ. 10 ಕೇಂದ್ರ ಆದರೆ 1, 5, 9 ತ್ರಿಕೋಣ ಆಗುತ್ತೆ. 6, 8, 12 ಭಾರಿ ಕೆಟ್ಟ ಸ್ಥಾನ. 12 ಭಾರಿ ಕೆಟ್ಟ ಸ್ಥಾನ. ಹೌದು ನೋಡಿ, 2 ಮತ್ತು 11 ನಾವು ಲಾಭೇಶ ಹಾಗೂ ಧನೇಶ ಅಂತ ಕರಿತೇವೆ. 3 50-50 ಅಂತ ಕರಿತೇವೆ. ಬನ್ನಿ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ನೀಚ ರಾಹು, ನೀಚ ಕೇತು, ಅಸ್ತಂಗತ ಶುಕ್ರ ಹಾಗೂ ಬುಧ. ಒಳ್ಳೆಯದೇ. ಇವರು ವಿರೋಧಿಗಳು. ಯಾವಾಗಲೂ ಇವರು ವೃಶ್ಚಿಕ ಲಗ್ನದ ಅತಿ ದೊಡ್ಡ ವಿರೋಧಿಗಳು. ಅವರು ಅಸ್ತಂಗತ ಆಗಿದ್ದಾರೆ. ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವುವು? 1ನೇದ್ದೇ ಕುಜ, 2ನೇದ್ದು ಬಂದು ಗುರು, 3ನೇದು ಬಂದು ಶನಿ, 4ನೇದು ಬಂದು ಚಂದ್ರ, 5ನೇದು ಬಂದು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು. ಶುಕ್ರ ಬುಧ. ಬಟ್ ನಿಮ್ಮ ಜೀವನದಲ್ಲಿ ಅವು ಅಸ್ತಂಗತ ಆಗಿದೆ. ಬಹಳ ಒಳ್ಳೆ ಕೆಲಸ ಆಗಿದೆ ಇಲ್ಲಿ. ಹೌದು, 2ನೇ ಭಾವದಲ್ಲಿ ನೀಚ ರಾಹು. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ರೀ. ಭಾವ 2ರಲ್ಲಿ ನೀಚ ರಾಹು ಬರಬಾರದು. ವ್ಯವಹಾರಗಳು ಕೆಡ್ತವೆ, ಬಿಹೇವಿಯರ್ ವ್ಯತ್ಯಾಸ ಕಂಡುಬರುತ್ತೆ, ಕೆಟ್ಟ ಹ್ಯಾಬಿಟ್ಸ್ಗಳನ್ನ ಕಲಿತೀರಿ, ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗುವುದಲ್ಲದೆ ಸಂಬಂಧಗಳಿಗೆ ಸಹಾಯ ಆಗುತ್ತೆ. ಸಹಾಯ ಕೊಡಲ್ಲ, ನೀವು ಸಂಬಂಧದಿಂದ ಸಹಾಯ ತಗೊಳ್ಳಲ್ಲ. ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ. ಮನೆಯಲ್ಲಿ ಚಿಂತೆ ಹೆಚ್ಚಿಗೆ ಆಗುತ್ತೆ. ಸೇವಿಂಗ್ ಅನ್ನು ನೀವು ಮಾಡುವುದಿಲ್ಲ. ಊಟದ ವಿಚಾರದಲ್ಲಿ ಸ್ವಚ್ಛಂದವನ್ನು ಮೆರೆಯೋದಿಲ್ಲ. ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ. ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡೋದಿಲ್ಲ. ಮಾತಿನಲ್ಲಿ ವಚನತ್ವ ಇರುವುದಿಲ್ಲ. ಮಾತಿನ ದಾಟಿ ಸರಿ ಇರುವುದಿಲ್ಲ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಇಲ್ಲಿ ರಾಹು ಶಾಂತಿ ಆಗಲೇಬೇಕು. ನೋಡಿ, 3ನೇ ಭಾವದಲ್ಲಿ ಶನಿ. ತನ್ನ ಸ್ವಂತ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಹೊಂದಾಣಿಕೆ ಇರುತ್ತೆ. ಬಹಳ ಧೈರ್ಯಶಾಲಿ ಆಗಿರ್ತೀರಿ. ಆಟಗಳಿಂದ ರುಚಿ ತೋರಿಸ್ತೀರಿ. ಬಾಡಿಯಲ್ಲಿ ಸ್ಟ್ರೆಂತ್ ತೋರಿಸ್ತೀರಿ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರಿ. ಕಾಂಪಿಟೇಷನ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ತೀರಿ.
ಅದು ಅಲ್ಲದೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಮಾತಿನಲ್ಲಿ ವಜನತ್ವ ಇರುತ್ತೆ, ಯಾವುದೇ ಟ್ಯಾಲೆಂಟ್ ಅನ್ನ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀರಿ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ರುಚಿ ಇರುತ್ತೆ, ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ, ಪ್ರಯತ್ನಶೀಲರಾಗಿರ್ತೀರಿ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ಬಿಡುದೇ ಮಾಡೇ ಮಾಡ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ಆಟದಲ್ಲಿ ರುಚಿಯನ್ನು ತೋರಿಸ್ತೀರಿ. ಇದು 3ನೇ ಭಾವದ ಫಲ. ಶನಿ ಯಾವತ್ತಿದ್ರೂ 3ನೇ ಭಾವದಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ. ಇಲ್ಲಿ 2ನೇ ಭಾವದಲ್ಲಿ ಸ್ವಲ್ಪ ಬಿಹೇವಿಯರ್ ವ್ಯತ್ಯಾಸ ಕಾಣುತ್ತೆ, ಇಲ್ಲ ಅಂತಲ್ಲ. ನೋಡಿ, 1ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ, 1ನೇ ಭಾವದ ಸ್ವಾಮಿ 5ನೇ ಭಾವದಲ್ಲಿ 1 ಮತ್ತು 5ನೇ ಭಾವದ ಫಲವನ್ನು ಪಡಿತೀರಾ ಇಲ್ಲಿ. ಅದು ಅಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ನೀವು ಪಡ್ಕೊಂಡಿದ್ದೀರಾ. ಶ್ರೇಷ್ಠ ಮಹಾಲಕ್ಷ್ಮಿ ರಾಜಯೋಗ, ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ, ಒಳ್ಳೆ ವಿಚಾರಗಳನ್ನು ಹೊಂದಿರ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಆದರೆ 5ನೇ ಭಾವದ ಫಲ ನೋಡಿ, ನೀವು 7 ಕ್ಯಾರೆಟ್ ಹವಳ ಹಾಕೋಬೇಕು. 7 ಕ್ಯಾರೆಟ್ ಹವಳ ಹಾಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ ನಿಮಗೆ. ಹೌದು, ಹವಳ ಹಾಕೊಂಡ್ರೆ 100% ಗೌರ್ಮೆಂಟ್ ನೌಕರಿ ಸಿಗುತ್ತೆ ನಿಮಗೆ. ಹೌದು, ಒಳ್ಳೆ ಎಜುಕೇಶನ್ ಪಡ್ಕೊಳ್ತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತರು, ನೀತಿವಂತರಾಗಿರ್ತಾರೆ, ಟ್ಯಾಲೆಂಟ್ ಒಳ್ಳೆದಿರುತ್ತೆ, ಪಾಪ್ಯುಲಾರಿಟಿ ಹೆಚ್ಚಿಗೆ ಆಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀರಿ, ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಅದು ಅಲ್ಲದೆ ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೋತೀರಿ. ಇದು 5ನೇ ಭಾವದ ಫಲ. 5ನೇ ಮನೆ ಕುಜ ಸ್ವಲ್ಪ ಹಠವಾದಿಯಾಗಿರ್ತೀರಿ. ದಯವಿಟ್ಟು 7 ಕ್ಯಾರೆಟ್ ಹವಳ ಹಾಕೊಳ್ಳಿ. 7 ಕ್ಯಾರೆಟ್ ನೀವು ಹವಳ ಹಾಕೊಂಡ್ರೆ 100% ಸರ್ಕಾರಿ ನೌಕರಿ ಆಗುತ್ತೆ ನಿಮಗೆ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ನೋಡಿ 100% ಸರ್ಕಾರಿ ನೌಕರಿ ಆಗ್ಲೇಬೇಕು ನಿಮ್ಗೆ. ಯಾಕಂದ್ರೆ 7ನೇ ಮನೆ ಸೂರ್ಯ, 5ನೇ ಮನೆ ಕುಜ ಸರ್ಕಾರಿ ನೌಕರಿ ತಂದು ಕೊಡ್ಲೇಬೇಕು. ಅದಕ್ಕೆಲ್ಲ ಮೂಲ ಕಾರಣ ಗಂಡ ಯೋಗ. ಆ ಗಂಡ ಯೋಗವನ್ನು ನೀವು ನಿವಾರಣೆ ಮಾಡ್ಕೊಂಡಿದ್ದಕ್ಕೆ ಆದ್ರೆ ಒಳ್ಳೆ ಫಲವನ್ನೇ ಪಡಿತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮತ್ತು ಅವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮತ್ತು ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಿ ಕೆಲಸಗಳು. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರಿ, ಬಹಳ ಬುದ್ಧಿವಂತರಾಗಿರ್ತೀರಿ, ಬಹಳ ನೀತಿವಂತರಾಗಿರ್ತೀರಿ, ಬಹಳ ವಿದ್ಯಾವಂತರಾಗಿರ್ತೀರಿ. ಅದು ಅಲ್ಲದೆ ಒಳ್ಳೆ ಯಶಸ್ಸನ್ನು ಕಾಣುತ್ತೀರಿ ಜೀವನದಲ್ಲಿ. ಹಾಗೂ ದಯವಿಟ್ಟು 7 ಕ್ಯಾರೆಟ್ ಹವಳವನ್ನು ಹಾಕೊಂಡ್ರೆ ಇನ್ನೂ ನಿಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಜೀವನದಲ್ಲಿ. ಸರ್ಕಾರಿ ನೌಕರಿ ಸಿಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ದಯವಿಟ್ಟು 7 ಕ್ಯಾರೆಟ್ ಹವಳವನ್ನು ಹಾಕೊಳ್ಳಿ. ನೋಡಿ, 9ನೇ ಭಾವದ ಸ್ವಾಮಿ ಸೂರ್ಯ 7ನೇ ಮನೆಯಲ್ಲಿ ಬಂದ್ಕೊತಿದ್ದಾನೆ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ. ಲಗ್ನದಲ್ಲಿ ಸೂರ್ಯ ಬಂದ್ರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಅವರು ತೊಡ್ಕೊಂಡಿರ್ತಾರೆ, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಹುದ್ದೆಯಲ್ಲಿ ಅವರು ಇರ್ತಾರೆ, ಇಲ್ಲ ಸರ್ಕಾರದಿಂದ ಲಾಭವನ್ನು ತಗೋತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಹೌದು ನೋಡಿ, ಇಲ್ಲಿ ನಿಮಗೆ 7ನೇ ಭಾವದ ಫಲವೂ ಸಿಗುತ್ತೆ, 9ನೇ ಭಾವದ ಫಲವೂ ಸಿಗುತ್ತೆ. ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನಿಮ್ದು. ಗಂಡ ಹೆಂಡತಿ ಬಹಳ ಪ್ರೇಮದಿಂದ ಇರ್ತೀರಿ, ಗಂಡನ ಗುಣಗಳು ನಿಮ್ಗೆ ಬಹಳ ಇಷ್ಟ ಆಗ್ತಾವೆ. ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ.
ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತೀರಿ. ದಿನನಿತ್ಯ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ. ಒಂದೇ ಲೆವೆಲ್ ಜೀವನ ಸಾಗಿಸ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಲಾಭ ಆಗುತ್ತೆ. ಪ್ರೊಫೆಷನಿಸ್ಟ್ ಆಗಿದ್ರೆ ಹೆಸರನ್ನ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನ ಸಾಗಿಸ್ತೀರಿ. ಗೆಲುವು ಸದಾ ನಿಮ್ಗೆ ಇರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿ ಆಗಿರ್ತೀರಿ. ಪುಣ್ಯದ ಕೆಲಸ ಮಾಡೋದಲ್ದೇನೆ ಮನೆಯಲ್ಲಿ ನೆಮ್ಮದಿಯನ್ನ ನೀವು ಪಡ್ಕೋತೀರಿ. ಇದು 9ನೇ ಭಾವದ ಫಲ. ಸಾರಿ 10ನೇ ಭಾವ, ಸಾರಿ 9ನೇ ಭಾವ ಹೋಗಿದೆ ನಿಮ್ದು. ಸಾರಿ ಸೂರ್ಯ 10ನೇ ಭಾವದ ಸ್ವಾಮಿ, ಕ್ಷಮಿಸ್ಬೇಕು. ಇಲ್ಲಿ ನಾನು 10ನೇ ಭಾವ 9ನೇ ಭಾವ ಹಿಡಿದು ಬಿಟ್ಟೆ. ಕೆಲಸದಲ್ಲಿ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ. ಕೆಲಸದಲ್ಲಿ ವಿಧಾನ ಇಷ್ಟ ಆಗುತ್ತೆ. ಕೆಲಸದ ಗೆಲುವು ಕಾಣ್ತೀರಿ. ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ. ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ ಹಾಗೂ ಆರೋಗ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರಿ. 9ನೇ ಭಾವದ ಸ್ವಾಮಿ ಚಂದ್ರ. ವೃಶ್ಚಿಕ ಲಗ್ನಕ್ಕೆ 9ನೇ. ನೋಡಿ, ಇಲ್ಲಿ ಗ್ರಹಣ ದೋಷ ಆಗಿದೆ. ಬಹಳ ಕಷ್ಟ ರೀ ಗ್ರಹಣ ದೋಷ. ಅದು ಚಂದ್ರನ ಜೊತೆಗೆ 9ನೇ ಭಾವದ ಸ್ವಾಮಿ. ಜೀವನ ಅಲ್ಪ ಆಯು ಆಗೋ ಚಾನ್ಸಸ್ ಬಹಳ ಇರುತ್ತೆ. ಇಲ್ಲ ನೆಮ್ಮದಿ ಸಿಗೋದಿಲ್ಲ, ಏಳಿಗೆ ಆಗೋದಿಲ್ಲ. ಇದನ್ನು ನೀವು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನೀವು. ಗುರುವಿನ ಆಶೀರ್ವಾದ ಸಿಗೋದಿಲ್ಲ. ಧರ್ಮವನ್ನು ನಂಬುವುದಿಲ್ಲ. ಭಾಗ್ಯವಂತರಾಗಿರುವುದಿಲ್ಲ. ಪ್ರಾಪ್ತಿಯನ್ನು ಪಡ್ಕೋದಿಲ್ಲ. ತಂದೆಯ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ. ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ. ಸುಖಮಯ ಜೀವನ ಕಷ್ಟ ಆಗುತ್ತೆ. ಗೆಲುವು ಬಹಳ ಕಷ್ಟ ಆಗುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ. ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ. ದೇವರ ಆಶೀರ್ವಾದ ಕಷ್ಟ, ಲೇಟ್ ಆಗಿ ಸಿಗುತ್ತೆ. ಅನ್ಲಕ್ಕಿ ಇರ್ತೀರಾ. ಪುಣ್ಯದ ಕೆಲಸಕ್ಕಿಂತ ಮನೆಯಲ್ಲಿ ನೆಮ್ಮದಿ ಕೆಟ್ಟು ಹೋಗುತ್ತೆ. ಹೌದು, ಕಷ್ಟಗಳನ್ನು ವಿಪರೀತ ನೋಡ್ತೀರಿ. ಸಾಲವನ್ನ ಮಾಡ್ಕೋತೀರಿ. ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ. ವಿರೋಧಗಳು ಉಟ್ಕೋತಾರೆ. ಆರೋಗ್ಯದ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ. ವಿವಾದಗಳಿಗೆ ಗುರಿ ಆಗ್ತೀರಿ. ಅಪವಾದಗಳನ್ನ ಹೊತ್ಕೋತೀರಿ. ಕೋರ್ಟ್ ಕಚೇರಿ ಅಡ್ಡಾಡೋದ್ರಲ್ಲೇ ನಿಮ್ ಟೈಮ್ ಹೋಗುತ್ತೆ. ಎಲುಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ. ತಂದೆಯ ವ್ಯವಹಾರ ಕೆಡುತ್ತೆ. ಅದು ಅಲ್ಲದೆ ಕೆಟ್ಟ ಘಟನೆಗಳನ್ನು ನೋಡ್ತೀರಿ. ಆಕ್ಸಿಡೆಂಟ್ ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು. ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು. ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು. ಕೆಟ್ಟ ಸಮಯ, ಅತ್ತೆಯ ಜೊತೆಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು. ಅತ್ತೆ ನಿಮ್ಗೆ ದುಶ್ಮನ್ ಆಗ್ಬೋದು. ಸಾಲವನ್ನು ನೀವು ಮಾಡ್ಕೋಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾಗ ಪ್ರತಿಷ್ಠಾಪನೆ ಬೇಕೇ ಬೇಕು. ಬಹಳ ಕಷ್ಟ. 9ನೇ ಭಾವ ಕೆಡಬಾರದು. ನೋಡಿ, 2 ಮತ್ತು 5ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಈಗ ಆಲ್ರೆಡಿ ನಾನು ನಿಮ್ಗೆ 5ನೇ ಭಾವದ ಫಲವನ್ನು ಹೇಳಿದ್ದೀನಿ, 10ನೇ ಭಾವದ ಫಲವನ್ನು ಹೇಳಿದ್ದೀನಿ. ಇಲ್ಲಿ ರಾಹು ಶಾಂತಿ ನೀವು ಮಾಡ್ಕೊಂಡಿದ್ದಕ್ಕರೆ ಆದ್ರೆ 2ನೇ ಭಾವದ ಫಲ ಬಹಳ ಚೆನ್ನಾಗಿ ಪಡ್ಕೊತೀರಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ರಾಹು ಶಾಂತಿ ಅಂದ್ರೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ. ಒಳ್ಳೆ ಬಿಹೇವಿಯರ್ ಬರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಬರುತ್ತೆ. ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. ದುಡ್ಡಿನ ಒಳಹರಿವು ವ್ಯತ್ಯಾಸ ಆಗೋದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಹಣವನ್ನು ಸೇವ್ ಮಾಡ್ತೀರಿ. ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ. ಪರಿವಾರ ಸ್ಥಿತಿ ಎತ್ತಿಕೊಂಡು ಹೋಗ್ತೀರಿ. ಇನಿಷಿಯಲಿ ಒಳ್ಳೆ ಭಾರಿ ಇಂಟೆಲೆಕ್ಚುಯಲ್ ಸ್ಟೂಡೆಂಟ್ ಆಗಿರ್ತೀರಿ. ಮಾತಿನ ದಾಟಿ ಹಾಗೂ ಮಾತು ಬಹಳ ಮೃದುವಾಗಿ ಬರುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿಯಿಂದ ಬದುಕ್ತೀರಿ. ರಾಹು ಶಾಂತಿ ಆದ್ರೆ ಮಾತ್ರ. ನೋಡಿ, 1ನೇ ಮನೆಯು ಮುಖ್ಯ. 2ನೇ ಮನೆ ಕೆಟ್ಟಿದೆ. 3ನೇ ಮನೆ ಹೋಗಿದೆ. 4ನೇ ಮನೆಯಲ್ಲಿ ಯಾರು ಇಲ್ಲ. ಶನಿ 3ನೇ ಮನೆಯಲ್ಲಿ ಬಂದಕ್ಕೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. 5ನೇ ಮನೆ ಓಕೆ. 6ನೇ ಮನೆಯೂ ಕಷ್ಟನೇ. 7 ಓಕೆ. 8 ವಿಪರೀತ ಕೆಟ್ಟಿದೆ. 9 ವಿಪರೀತ ಕೆಟ್ಟಿದೆ. 10 ಓಕೆ. 11 ಕೆಟ್ಟಿದೆ. 12 ಅಸ್ತಂಗತ ಆಗಿದೆ. ನೋಡಿ, 1 2 3 4 5 ಭಾವ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು. ಪ್ಲಸ್ ಚಂದ್ರಶಾಂತಿ ಆಗಲೇಬೇಕು. ಪ್ಲಸ್ ಗೋಮುಖ ಪೂಜೆ ಆಗಲೇಬೇಕು. ಪ್ಲಸ್ 7 ಕ್ಯಾರೆಟ್ ಹವಳ ಧರಿಸಲೇಬೇಕು. ನೋಡಿ, ಗುರು ಕುಜ ಸೀದಾ ಅಷ್ಟಮ ನೋಡ್ತಾನೆ. ಅದಾದ್ಮೇಲೆ ನಿಮ್ಮ 11ನೇ ಭಾವ ನೋಡ್ತಾನೆ. ನಿಮ್ಮ 12ನೇ ಭಾವ ನೋಡ್ತಾನೆ.
5ರಲ್ಲಿ ಒಳ್ಳೆಯ ವಿದ್ಯೆ ಕೊಡ್ತಾನೆ, ದಾಂಪತ್ಯ ಕೊಡ್ತಾನೆ. ಅಷ್ಟಮದಲ್ಲಿ ಶತ್ರುನಾಶ ಮಾಡ್ತಾನೆ. 11ರಲ್ಲಿ ಲಾಭ ಕೊಡ್ತಾನೆ. 12ರಲ್ಲಿ ವಿದೇಶಿ ಯೋಗನೂ ಕೊಡ್ತಾನೆ ನಿಮಗೆ. ಅದೇ ಗುರು ಸೀದಾ ರಾಹು ನೋಡ್ತಾನೆ. ರಾಹುವಿನಿಂದ ಎಲ್ಲ ಕೆಟ್ಟ ಪರಿಣಾಮ ನಿರ್ಮಾಣ ಮಾಡ್ತಾನೆ. 4ನೇ ಭಾವದಲ್ಲಿ ನೆಮ್ಮದಿ ಕೊಡ್ತಾನೆ. 6ನೇ ಭಾವದಲ್ಲಿ ಶತ್ರುನಾಶ ಮಾಡ್ತಾನೆ. ಗುರುವಿನಿಂದ ನಿಮ್ಗೆ ಬಹಳ ಹೆಲ್ಪ್ ಆಗಿದೆ. ನೋಡಿ, ರಾಹು 6ನೇ ಭಾವ ನೋಡ್ತಾನೆ, ಕಷ್ಟ ಭಾವವನ್ನು ಕೊಡೋದಂತಾನೆ. 8ನೇ ಭಾವ ನೋಡ್ತಾನೆ, ಪ್ಲಸ್ 10ನೇ ಭಾವ ನೋಡ್ತಾನೆ. ಅದೇ ಕೇತು, ನೀಚ ಕೇತು ನೋಡಿ, ನಿಮ್ಮ 12ನೇ ಭಾವ ನೋಡಿ ರೋಗಕ್ಕೆ ತುತ್ತು ಮಾಡ್ತಾನೆ. 2ನೇ ಭಾವ ವ್ಯವಹಾರ ಕೆಡಿಸ್ತಾನೆ. 4ನೇ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ತಾನೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲಿಂಗ್ ಯು. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು, ಇಲ್ಲ ಕಷ್ಟಕ್ಕೆ ಬೀಳ್ತೀರ. ದಾಂಪತ್ಯ ಚೆನ್ನಾಗಿದೆ ಇಲ್ರಿ ನಿಮ್ದು? ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ. ಬನ್ನಿ, ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ಲ ನೋಡೋಣ. ಆಗುತ್ತಲ್ರಿ ನೌಕರಿ? ನಿಮ್ಗೆ ಪ್ರಯತ್ನ ಮಾಡಿಲ್ವ ಏನು ನೀವು? ಸರ್ಕಾರಿ ನೌಕರಿ 100% ಆಗುತ್ತೆ. ಪ್ರಯತ್ನ ಮಾಡಿಲ್ಲ ನೀವು. ಬನ್ನಿ, ಹಾಗಾದ್ರೆ ಯಾವ ದಶೆಯಲ್ಲಿ ನೀವು ಹೋಗ್ತಾ ಇದ್ದೀರಾ ನೋಡೋಣ. ಶನಿ ದಶೆಯಲ್ಲಿ ಇದ್ದೀರಾ ಈಗ. ಶನಿ ದಶೆಯಲ್ಲಿದ್ದೀರಾ, 3ನೇ ಭಾವದಲ್ಲಿ ಇದ್ದೀರಾ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಕುಜ ಶಾಂತಿ ಮಾಡ್ಕೊಳ್ಳಿ. ಕುಜನನ್ನ ನೀವು ಹೆಚ್ಚಿಗೆ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಹವಳ ಹಾಕೊಂಡು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.